ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಬೆಳಗ್ಗೆಯಿಂದನೇ ವ್ಲಾಗ್ನ ಹಾಸ್ಪಿಟಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಿದ್ದೀರಾ. ಸೊ ಮುಂದೆ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಯಾಕೆ ಏನು ಅಂತ ಹೇಳಿಬಿಟ್ಟು ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ನಿನ್ನೆ ಏನಾಯಿತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 8 ಕಾಲಿಗೆ ಎದ್ದೆ. ಮಲಗಿದಾಗ ಏನೂ ಆಗಿರಲಿಲ್ಲ. ಎದ್ದ ತಕ್ಷಣವೇ ಸ್ವಲ್ಪ ಹೊಟ್ಟೆ ನೋವು ಲೈಟಾಗಿ ಸ್ಟಾರ್ಟ್ ಆಯಿತು, ತುಂಬ ಏನಿರಲಿಲ್ಲ. ಆಮೇಲೆ 10 ನಿಮಿಷ ಆದಮೇಲೆ ಫುಲ್ಲು ಸಿವಿಯರ್ ಪೇಯ್ನ್ ಅಂದರೆ ಸಿವಿಯರ್ ಪೇಯ್ನ್, ಕೂರೋಕ್ಕಾಗ್ತಿರ್ಲಿಲ್ಲ, ನಿಲ್ಲಕ್ಕಾಗ್ತಿರ್ಲಿಲ್ಲ. ಸೊ ಮಲ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಅದ್ರ ಜೊತೆಗೇ ಫುಲ್ಲು ಸ್ವೆಟ್ ಆಗ್ತಾಯಿದ್ದೆ, ತಲೆ ಸುತ್ತು ಸ್ಟಾರ್ಟ್ ಆಯಿತು, ಸುಸ್ತು ಸ್ಟಾರ್ಟ್ ಆಯಿತು, ಉಸಿರಾಡೋಕ್ಕಾಗ್ತಾಯಿರಲಿಲ್ಲ, ಹಂಗೆಲ್ಲ ಆಗೋಯಿತು. ಫುಲ್ಲು ಭಯನೇ ಆಗೋಯಿತು ಎಲ್ಲರಿಗೂ. ಅರುಣ್ ಅವರು ಬೇಕ್ರಿಲಿದ್ದರು, ನಮ್ಮತ್ತೆ ಒಳಗಡೆ ಏನೋ ಕೆಲಸ ಮಾಡ್ತಿದ್ರು ಕಿಚನಲ್ಲಿ, ಅವ್ರಿಗೂ ಗೊತ್ತಿಲ್ಲ ಹಿಂಗೆಲ್ಲ ಆಯಿತು ಅಂತ. ಸೊ ವಾಶ್ರೂಮ್ಗೆ ಹೋಗಿ ಬಂದೆ. ವಾಶ್ರೂಮಿಂದ ಆಚೆ ಬರೋಕ್ಕೆ ಆಗಲಿಲ್ಲ ನಂಗೆ, ಅಷ್ಟು ತಲೆ ಸುತ್ತು ಮತ್ತು ಸಿವಿಯರ್ ಹೊಟ್ಟೆ ನೋವು. ಅಷ್ಟು ಹೊಟ್ಟೆ ನೋವು ಲೈಫಲ್ಲೇ ನೋಡಿರಲಿಲ್ಲ, ಅಷ್ಟು ಹೊಟ್ಟೆ ನೋವು ಬಂತು. ಸೊ ವಾಶ್ರೂಮಿಂದ ಆಚೆ ಒಂದು ಹೆಜ್ಜೆ ಕಾಲಿಟ್ಟೆ, ಬಿದ್ದೋಗ್ಬಿಟ್ಟೆ. ತಲೆ ಸುತ್ತು ಇತ್ತು, ಹಂಗಾಗಿ ಕಣ್ಣೆಲ್ಲ ಫುಲ್ಲು ಮಂಜಾಗೋಯ್ತು, ಬಿದ್ದೋಗ್ಬಿಟ್ಟೆ. ಆಮೇಲೆ ಯಾರೂ ಇರಲಿಲ್ಲ ಮನೇಲಿ, ಅತ್ತೆ ಒಳಗಡೆ ಕೆಲಸ ಮಾಡ್ತಾಯಿದ್ರು. ಸೊ ನಮ್ಮ ಅತ್ತೆ ಫೋನ್ ಚಾರ್ಜ್ಗೆ ಹಾಕಕ್ಕೆ ಬಂದಾಗ ನೋಡಿದ್ದಾರೆ. ಫುಲ್ ನನಗೆ ಎದ್ದೇಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಮತ್ತು ಹೊಟ್ಟೆ ನೋವು ಬೇರೆ, ನೆಲದಲ್ಲೇ ಹಾಗೆ ಮಲ್ಕೊಂಡ್ಬಿಟ್ಟಿದೆ ಅಲ್ಲಿ. ಆವಾಗ ನಮ್ಮ ಅತ್ತೆ ಬಂದು ಚಾರ್ಜಿಗೆ ಹಾಕೋಕ್ಕೆ ಫೋನ್ ಅಂತ ಹೇಳ್ಬಿಟ್ಟು, ಸೊ ಅವ್ರು ನೋಡಿ ಏನಾಯ್ತು ಅಂತ ಬಂದು ಆವಾಗ ಸಕ್ಕರೆ ನೀರೆಲ್ಲ ಕುಡಿಸಿದ್ರು. ಅಷ್ಟೊತ್ತಿಗೆ ಅರುಣವ್ರಿಗೂ ಕಾಲ್ ಮಾಡಿ ಅವರು ಮತ್ತು ಅಪ್ಪಾಜಿ ಇಬ್ಬರು ಬಂದರು. ಸೊ ಹಾಸ್ಪಿಟ್ಲಿಗೆ ಹೋದ್ವಿ. ಎಲ್ಲಿ ನೋಡಿದ್ರು ಇನ್ನೂ ಓಪನ್ನೇ ಇರಲಿಲ್ಲ ಹಾಸ್ಪಿಟ್ಲು. ಡಾಕ್ಟರ್ಸ್ ಎಲ್ಲ 10 ಗಂಟೆ 10:30ಗೆ ಸಿಗ್ತೀನಿ ಅಂತ ಹೇಳ್ತಾಯಿದ್ರು. 1-3 ಕಡೆ ಹೋದ್ವಿ. ಆಮೇಲೆ ನಮ್ಮ ಅಪ್ಪಾಜಿಗೆ ಪರಿಚಯ ಇರೋ ಒಬ್ಬರು ಡಾಕ್ಟ್ರಿಗೆ ಕಾಲ್ ಮಾಡಿಬಿಟ್ಟು ಬರ್ತೀರಾ ಅಂತ ಕೇಳಿದ್ದಕ್ಕೆ ಅಲ್ಲಿ ಅವ್ರು ಇನ್ನೊಬ್ಬರು ಡಾಕ್ಟರ್ನ ಕಳಿಸಿದ್ರು. ಸೊ ಒಂದು ಕ್ಲಿನಿಕ್ ಹತ್ರ ಕಳಿಸಿದ್ರು ನಮ್ಮನ್ನು. ಸೊ ಅಲ್ಲಿಗೆ ಡಾಕ್ಟ್ರು ಬಂದರು. ಹೋದ ತಕ್ಷಣವೇ ನರ್ಸ್ ಇರ್ತಾರಲ್ವ, ಹೋದ ತಕ್ಷಣವೇ ಪೇಯ್ನ್ ಕಿಲ್ಲರ್ಸ್ ಎಲ್ಲ ಹಾಕಿದ್ರು, IV ಹಾಕಿದ್ರು ಇಲ್ಲಿಗೆ. ಸೊ ಅದ್ರ ಜೊತೆಗೇ ಪೇಯ್ನ್ ಕಿಲ್ಲರ್ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ರು. ಹಾಕಿ ಒಂದು 20 ಮಿನಿಟ್ಸ್ಗೆಲ್ಲನೂ ಹೊಟ್ಟೆ ನೋವು ಕಡಿಮೆ ಆಯಿತು. ಬಟ್ ಸ್ವೆಟ್ ಆಗ್ತಿರೋದು ಕಡಿಮೆ ಆಗ್ತಿರ್ಲಿಲ್ಲ, ಮತ್ತು ತಲೆ ಸುತ್ತು ಕಡಿಮೆನೇ ಆಗ್ತಿರ್ಲಿಲ್ಲ. ನೆನ್ನೆ ಫುಲ್ಲು ಬೆಳಗ್ಗೆಯಿಂದ ನೈಟ್ವರೆಗೂ ತಲೆ ಸುತ್ತು ಕಡಿಮೆನೇ ಆಗಿಲ್ಲ. ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು, ಇವಾಗ್ಲೂ ಇದೆ, ಬಟ್ ನೆನ್ನೆ ಅಷ್ಟಿಲ್ಲ. ಇವತ್ತೇನಂದರೆ ಸ್ವಲ್ಪ ಮೆಡಿಸಿನ್ ಪವರ್ಗೇನೋ ಡ್ರೌಸಿನೆಸ್ ಥರ ಇದೆ ಅಷ್ಟೇ. ಬಟ್ ನೆನ್ನೆ ಫುಲ್ ಕೂತಿದ್ರೆ ಫುಲ್ ಮನೆಯೇ ಸುತ್ತುತ್ತಿದೆ ಅನ್ನೋ ಅಷ್ಟು ತಲೆ ಸುತ್ತು ಬರ್ತಾಯಿತ್ತು. ಇವತ್ತು ಸ್ವಲ್ಪ ಸುಸ್ತಿದೆ, ಸ್ವಲ್ಪ ಡ್ರೌಸಿನೆಸ್ ಇದೆ ಅಷ್ಟೇ. ಹೊಟ್ಟೆ ನೋವು ಏನೂ ಇಲ್ಲ. ಪೇಯ್ನ್ ಕಿಲ್ಲರ್ ಹಾಕಿದ ತಕ್ಷಣ ಹೊಟ್ಟೆ ನೋವೆಲ್ಲ ಹೋಯಿತು. ಸೊ ಯಾಕೆ ಬಂತು ಏನು ಅಂತ ಎಲ್ಲ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲನೂ ಮಾಡಿಸಿದ್ವಿ. ಸೊ ಎಲ್ಲ ನಾರ್ಮಲ್ ಬಂತು. ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಡಾಕ್ಟ್ರ್ ಹೇಳಿದ್ರು. ಸೊ ಅಷ್ಟೇ, ಅಷ್ಟು ಸಿವಿಯರ್ ಪೇಯ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಏನೋ ಆಗ್ಬಿಡ್ತು ನನಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಯಾವತ್ತೂ ತಲೆ ಸುತ್ತು ಬಂದು ಬಿದ್ದೋಳೆ ಅಲ್ಲ ನಾನು. ತಲೆ ಸುತ್ತು ಬರ್ತಿತ್ತು, ಎಕ್ಸ್ಪೀರಿಯೆನ್ಸ್ ಆಗಿದೆ, ಬಟ್ ಯಾವತ್ತೂ ಬಿದ್ದಿರಲಿಲ್ಲ. ನೆನ್ನೆನೇ ಫಸ್ಟ್ ಟೈಮ್ ಹಂಗಾಗಿದ್ದು. ಈಗಲೂ ನೋಡಿ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ಸ್ನಾನ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ ಮತ್ತು ಮೈಯಲ್ಲಿ ಅಗ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಕೂತಿದ್ದೀನಿ. ಸೊ ಹಾಗಾಯಿತು ನೆನ್ನೆ. ಅಲ್ಲಿ ಸ್ವಲ್ಪ ಹಾಸ್ಪಿಟಲಲ್ಲಿ ಸ್ವಲ್ಪ ಒಂದು ಗ್ಲಿಮ್ಸ್ ತೊಗೊಂಡಿದ್ರು ಅಡ್ಮಿಟ್ ಮಾಡಿದಾಗ, ಅದನ್ನು ಹಾಕಿದ್ದೀನಿ. ಸೊ ಇವಾಗ ಒಂದು ಪಾರ್ಸಲ್ ಬಂದಿತ್ತು ಅಮೆಝಾನಿಂದ, ಓಪನ್ ಮಾಡೋಣ ಅಂತ ಕೂತಿದ್ದೀನಿ. ಏನಪ್ಪ ಅಂದರೆ ನಂದು ಹಳೇ ಟ್ರೈಪೋಡ್ ಇತ್ತಲ್ಲ, ಅದ್ರದ್ದು ಫೋನ್ ಹೋಲ್ಡರು ಕಟ್ ಆಗಿಬಿಟ್ಟಿದೆ, ಅದು ವರ್ಕ್ ಆಗ್ತಾಯಿಲ್ಲ ಅದು. ಸೊ ಅದರಲ್ಲಿ ಲೈಟ್ ಏನಿದೆ ಅದು ರಿಂಗ್ ಲೈಟ್ ಮಾತ್ರ ವರ್ಕ್ ಆಗ್ತಿದೆ, ಫೋನ್ ಹೋಲ್ಡರ್ ಇಲ್ಲ ಅದರಲ್ಲಿ. ಸೊ ಹಂಗಾಗಿ ಹೊಸ ಟ್ರೈಪೋಡ್ನ ಆರ್ಡರ್ ಮಾಡಿದ್ದೆ. ಬಂದಿದೆ, ಹೆಂಗಿದೆ ಅಂತ ನೋಡೋಣ. ನಮ್ಮ ಮನೆಯವರು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದಾರೆ, ಬಟ್ ನಾನು ನೋಡಿಲ್ಲ. ಹಿಂಗೆ ಬಂದಿದೆ ಏನು ಅಂತ ನೋಡೋಣ. ಈ ಸಲ ಸ್ವಲ್ಪ ಚೆನ್ನಾಗಿರೋದೇ ಕಾಸ್ಟ್ಲಿದೆ ತರಿಸಿದ್ದೀನಿ. ಇದರಲ್ಲಿ ಫೋನ್ ಮತ್ತು ಕ್ಯಾಮ್ರಾ ಎರಡೂ ಹೋಲ್ಡ್ ಮಾಡ್ಬೋದು. ಇದು ಯಾವ ಥರ ಆಪ್ರೇಟ್ ಮಾಡೋದು ಇನ್ನೂ ನನಗೇನು ಗೊತ್ತಿಲ್ಲ. ಈ ಥರ. ಮತ್ತು ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ಲ, ಇದು ಫೋನ್ ಹೋಲ್ಡರು, ಇದು ಕ್ಯಾಮ್ರಾ ಹೋಲ್ಡರು. ಇದನ್ನ ಫಿಕ್ಸ್ ಮಾಡೋಣ ಇವಾಗ. ಈ ಥರನೂ ರೊಟೇಟ್ ಮಾಡ್ಬೋದು ಇದನ್ನು. ಮತ್ತು ಮೇಲೆ ಕೆಳಗಡೆ ಈ ಕಡೆ ಎಲ್ಲ ರೊಟೇಟ್ ಮಾಡ್ಕೋಬೋದು. ಚೆನ್ನಾಗಿದೆ ಗೈಸ್. ಈ ಸಲ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಚೆನ್ನಾಗಿರೋದೇ ತರಿಸಿದ್ದೆ, ಬೇಗ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ತೊಗೊಂಬಂದು ತರಿಸಿದ್ದೆ. ಈ ಥರ ಯಾವ ಥರ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು. ಇಲ್ಲಿ ಟೈಟ್ ಮಾಡ್ಕೊಳ್ಳೋದು. ಸೊ ಆಯಿತು.
ಲೆಂತ್ ಇಷ್ಟೇನಾ ಬರೋದಿದು? ನಾನು ಇನ್ನೂ ಉದ್ದ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ತುಂಬ ಚಿಕ್ಕದಾಯಿತು ಲೆಂತು. ಸೊ ಲೆಂತ್ ಇಷ್ಟೇ ಗೈಸ್ ಬರೋದು. ನಾನು ಇನ್ನೂ ಉದ್ದ ಬರುತ್ತೆ ಅಂದ್ಕೊಂಡಿದ್ದೆ. ಇಲ್ಲ ಬರ್ಬೋದು ಅನಿಸುತ್ತೆ. ಹಿಂಗೆ ಇದು ಓ ಇಲ್ಲಿದೆ. ಬರುತ್ತೆ. ಎಷ್ಟು ಬೇಕಾದ್ರೂ ಲೆಂತ್ ಇಟ್ಕೊಬೋದು. ತುಂಬ ಹೈಟ್ ಬರುತ್ತೆ ಇದು. ಇನ್ನು ಹೈಟ್ ಬೇಕಂದರೆ ಇನ್ನೂ ಲೆಂತ್ ಬರುತ್ತೆ. ಸೊ ಇಲ್ಲಿ ಫೋನ್ ಹೋಲ್ಡ್ ಮಾಡ್ಬೋದು. ಇಲ್ಲಿ ಈ ಥರ ರೊಟೇಟ್ ಮಾಡ್ಕೊಳೋದು. ಸೊ ಕ್ಯಾಮ್ರಾ ಬೇಕಾದರೆ ಕ್ಯಾಮ್ರಾನೂ ಇಟ್ಕೊಬೋದು. ತುಂಬ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಇದರ ಲಿಂಕ್ ಏನಾದರೂ ಬೇಕು ಅಂತಂದರೆ ಹೇಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಇಷ್ಟೇ ಅಲ್ಲ, ಇನ್ನೂ ಒಂದು ಸ್ಟೆಪ್ ಹೈಟ್ ಮಾಡ್ಕೊಬೋದು. ನನಗೆ ಸಾಕು ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಸೊ ಇವಾಗ ತೋಟಕ್ಕೆ ಬಂದೆ. ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಸೊ ಏನೇನು ಮಾಡ್ತಿದ್ದಾರೆ ಏನು ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ. ಹಾಗೆ ಊಟ ತೊಗೊಂಡು ಬರಬೇಕಾಗಿತ್ತು. ಸೊ ಬಂದು ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಗೈಸ್ ಇವಾಗ ತೋಟಕ್ಕೆ ಬಂದೆ. ಗೊಬ್ಬರ ಹಾಕ್ಸ್ತಿದ್ರು ಅಡಿಕೆ ಗಿಡಕ್ಕೆಲ್ಲ. ಬೆಳಗ್ಗೆನೇ ಬಂದಿದ್ರು ನಮ್ಮ ಮನೆಯವರು. ಊಟ ಏನು ತೊಗೊಂಬಂದಿರಲಿಲ್ಲ ಅವರಿಗೆ. ಸೊ ಅವರಿಗೆ ಊಟ ತೊಗೊಂಡು ನಾನು ನಮ್ಮ ಮಾವ ಬಂದ್ವಿ. ನಮ್ಮ ಮಾವ ಇವಾಗ ಹೋದರು. ನಾನು ಇವ್ರ ಜೊತೆನೇ ಹೋಗೋಣ ಅಂತ ಇಲ್ಲಿ ಉಳ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸೀಬೆ ಗಿಡ ಹಾಕಿದ್ರು, ಸೀಬೆ ಹಣ್ಣಿನ ಗಿಡ. ಅದು ಎಷ್ಟು ಬಿಟ್ಟಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಇನ್ನೂ ಚಿಕ್ಕವು, ಇನ್ನೂ ದೊಡ್ಡದಾಗಿಲ್ಲ ಗೈಸ್. ಮೊನ್ನೆ ಒಂದೆರಡು ಬಿಟ್ಟಿತ್ತಂತ ತೊಗೊಂಬಂದಿದ್ರು. ಎಲ್ಲ ದೊಡ್ಡದಿತ್ತು. ಇವತ್ತೆಲ್ಲ ಚಿಕ್ಕದು. ಇವೆಲ್ಲ ದೊಡ್ಡದಾಗ ಅಷ್ಟರಲ್ಲಿ, ಹಣ್ಣಾಗ ಅಷ್ಟರಲ್ಲಿ ತುಂಬ ಟೈಮ್ ಬೇಕು. ಇಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ, ಹಾವು ಗೀವು ಇದ್ರೆ ಅಂತ. ಎಲ್ಲ ಇಷ್ಟಿಷ್ಟು ಚಿಕ್ಕದೈತೆ. ಚೆನ್ನಾಗಿ ಬಿಟ್ಟೈತೆ, ಜಾಸ್ತಿ ಏನೋ ಬಿಟ್ಟೈತೆ. ಬಟ್ ಯಾವುದೂ ಹಣ್ಣಾಗಿಲ್ಲ ಇವತ್ತು.
ಇಲ್ಲಿ ಒಂದು ಗಿಡ ಹಾಕವ್ರೆ, ಎಂಥದಿದು ಗುಲಾಬಿ, ಚೆನ್ನಾಗಿ ಚಿಗುರೈತೆ. ಇಲ್ಲೊಂದು ಬಾಳೆಗೊನೆ ಇತ್ತು. ಬಾಳೆಗೊನೆ ಇಲ್ಲಿ, ಬಾಳೆಗೊನೆ ಗಾಳಿ ಬೀಸ್ತೈತೆ, ಮಳೆ ಬರುತ್ತೆ ಇವತ್ತು. ಇಲ್ಲಿ ಪಪ್ಪಾಯನೂ ಹಾಕಿದ್ದಾರೆ, ಅದು ಬಿಟ್ಟೈತೆ. ಬಾಳೆಗೊನೆ ಇತ್ತಲ್ಲ, ಎಲ್ಲಿ ತೋರ್ಸೋಣ? ಓ ಇಲ್ಲಿ ಕಾಣಿಸಲ್ಲ, ಅದು ಸಂದಿಲೈತಿ. ಇಲ್ಲಿದೆ ಬಾಳೆಗೊನೆ, ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಹಾಂ ಕಾಣಿಸ್ತಿದೆ, ಕಾಣಿಸ್ತಿದೆ. ಅಲ್ಲೊಂದೈತಾ? ಕಾಣುತ್ತೆ, ಅದ್ರಲ್ಲೈತಾ? ಹ್ಞೂ ಇಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಹಾಂ, ಇದು ಹಣ್ಣಾಗಕ್ಕೆ ಬಾಳೆಗೊನೆ ಇನ್ನೂ ಒಂದು ತಿಂಗಳು ಬೇಕು. ಇಲ್ಲೊಂದು ಹೊಡೆದೈತೆ. ಇಲ್ಲಿ ನೆರಳಲ್ವಾ? ನೆಲ ಒದ್ದೆ ಐತೆ. ಇದು ನೆನ್ನೆ ಎಲ್ಲ ಮಳೆಯಲ್ಲಿ ನೆನೀತಲ್ಲ, ಏನೂ ಆಗಲಿಲ್ಲ. ಅದು ಚೂರೇನ ಇಲ್ಲ, ಒಳಗಡೆ ಕವರ್ ಐತೆ. ಅದು ನೆನಿಬಾರ್ದು, ಅದು ಅದು ನೀರಾಗೋದು. ಕೊಬ್ಬರಿ ಥರ ಅಲ್ಲಾಡ್ತೈತಿ, ಯಾವಾಗಲೂ ಲೇಟಾಗಿ ಬಿದ್ದೈತಿ. ಇದು ಲೇಟಾಗಿ ಬಿದ್ದಿಲ್ಲ, ಮ್ಯಾಗಡೆ ಕೆಡವಿಲ್ವಲ್ಲ, ಕಾಯ ಕೆಡವಿಲ್ಲ, ಹಂಗೆ ಐತೆ. ಹಾಂ ಹಾಂ, ಅಲ್ಲೇ ಹಾಕು, ಮುಂದಕ್ಕೆ ಹಾಕು, ಮುಂದೆ ಇರಬೇಕು ಅಲ್ಲಿ ಎಡಗಡೆ. ಹಾಂ ಸಿಕ್ಕಾಬಟ್ಟೆ ಬಿಸಿಲು ಗೈಸ್. 3 ಗಂಟೆ ಮೇಲಾದ್ರೂ ಇನ್ನೂ ಬಿಸಿಲು ಕಡಿಮೆ ಆಗಿಲ್ಲ. ತೋಟದ ಒಳಗಿರೋದಕ್ಕೆ ಗೊತ್ತಾಗ್ತಿಲ್ಲ, ಮರಗಳ ಮಧ್ಯೆ ಅಷ್ಟೊಂದು ಬಿಸಿಲು ಕಾಣಿಸಲ್ಲ. ಆ ಕಡೆ ರೋಡ್ ಸೈಡ್ಗೆ ಏನಾದರೂ ಹೋಗ್ಬಿಟ್ರೆ ಇನ್ನೂ ಫುಲ್ಲು ಬಿಸಿಲು. ಮಳೆ ಬರ್ಬೋದೇನೋ ಇವತ್ತು, ಗೊತ್ತಿಲ್ಲ. ಏನು ಕೆಲಸ ಮಾಡ್ದಲೇ ಇಷ್ಟು ಸ್ವೆಟ್ ಆಗಿದ್ದೀನಿ. ಪಾಪ ಅವ್ರು ಕೆಲಸ ಮಾಡೋರು ಎಷ್ಟು ಸ್ವೆಟ್ ಆಗ್ತಾರೆ. ಇಲ್ಲೇ ಪಕ್ಕದೂರವರು ಬಂದಿದ್ದಾರೆ ಇವತ್ತು ನಮ್ಮ ತೋಟದಲ್ಲಿ ಕೆಲಸ ಮಾಡೋಕ್ಕೆ, ಗೊಬ್ಬರ ಹಾಕೋಕ್ಕೆ. ಇನ್ನೊಂದು ಅವರಲ್ಲೆಲ್ಲ ಈ ಕೆಲಸ ಮುಗಿದೋಗುತ್ತೆ. ಆಮೇಲೆ ಹೊಸ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಡಿಕೆ ಗಿಡಗಳೆಲ್ಲ ನೋಡಿಕೊಂಡು, ಸೊಪ್ಪು ಬೆಳೆದಿದ್ದಾರೆ ನಮ್ಮ ಮನೆಯವರು ಅಲ್ಲಿ. ಸೊ ಅದನ್ನು ಕಿತ್ಕೊಂಡು ಹೋಗಬೇಕು. ಅಲ್ಲಿಗೆ ಹೋಗಿಲ್ಲ ಅವತ್ತು, ಪಾಪು ಕರ್ಕೊಂಬಂದಿದ್ವಲ್ಲ, ಆರ್ಯನ್ ಕರ್ಕೊಂಬಂದಿದ್ವಲ್ಲ, ಅವತ್ತು ಹೋಗಿದ್ದಷ್ಟೇ. ಅವತ್ತಿಂದ ನಾನು ಬಂದಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಸಂಜೆಯಿಂದ ಮನೆಗೆ ಹೋಗೋದು. ಸೊ ಗೈಸ್, ಆ ತೋಟದಿಂದ ಈ ತೋಟಕ್ಕೆ ಬಂದ್ವಿ. ಇಲ್ಲಿ ಸ್ವಲ್ಪ ಸೊಪ್ಪು ಬೆಳೆದಿದ್ರು, ಅದನ್ನು ಮನೆಗೆ ಕಿತ್ಕೊಂಡು ಹೋಗೋಣ ಅಂತೇಳಿ ಇವಾಗ ಕಿತ್ತಿದ್ದೀನಿ. ಇಷ್ಟು ಬರೀ ಮನೆಗಲ್ಲ, ಇಷ್ಟೊಂದು ಹೋಟ್ಲಿಗೆ ಒಂದು ಸ್ವಲ್ಪ, ಮನೆಗೊಂದು ಸ್ವಲ್ಪ. ಸೊ ಮನೆಗೇನು ಜಾಸ್ತಿ ಅವಶ್ಯಕತೆ ಇಲ್ಲ, ಸೊ ಹೋಟ್ಲಿಗೆ ಅಂತಲೇ ಅಷ್ಟು ಕಿತ್ತಿದ್ದೀನಿ. ಸ್ವಲ್ಪ ಮನೆಗೆ ತೊಗೊಂಡು ಹೋಗ್ತೀನಿ. ನಮ್ಮ ತೋಟದಲ್ಲಿ ಬೆಳೆದಿರೋದಲ್ವಾ, ಬೆಳೆದಿರೋದು ತಿನ್ನೋದಕ್ಕೆ ಒಂಥರ ಖುಷಿ. ದುಡ್ಡು ಕೊಟ್ಟು ತಂದು ತಿನ್ನೋದೇ ಬೇರೆ, ಬೆಳ್ಕೊಂಡು ತಿನ್ನೋದೇ ಬೇರೆ. ಸ್ವಲ್ಪ ಹಾಕಿದ್ರು, ಚೆನ್ನಾಗಿ ಬಂದಿದೆ. ಎಳೆ ಸೊಪ್ಪು ಚೆನ್ನಾಗಿ ಬಂದಿದೆ. ಸೊ ತೊಗೊಂಡು ಹೋಗ್ಬಿಟ್ಟು ನಾಳೆ ಹೋಟ್ಲಲ್ಲಿ ಮುಸ್ಸೊಪ್ಪು ಒಂದು 10 ಕಂತೆ ಅಷ್ಟು ಕಿತ್ತಿದ್ದೀನಿ. ನಾನೇ ಕಿತ್ತೆ ಗೈಸ್, ಫಸ್ಟ್ ಟೈಮ್ ಸೊಪ್ಪೆಲ್ಲ ಕೀಳ್ತಾ ಇರೋದು ನಾನು. ಅದಿನ್ನೂ ಉದ್ದ ಬೆಳೆಯುತ್ತಂತೆ, ಬಟ್ ಇವಾಗ ಚಿಕ್ಕದ್ರಲ್ಲಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ವ್ಲಾಗ್ಸ್ ಎಲ್ಲ ತುಂಬ ಲೇಟಾಗಿ ಬರ್ತಾಯಿದೆ. ಯಾಕೆ ಏನು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದೆಲ್ಲ 15-20 ಡೇಸ್ ಬ್ಯಾಕ್ ಮಾಡಿರೋ ಅಂಥ ವೀಡಿಯೋಸು. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ತುಂಬ ಲೇಟ್ ಆಗ್ತಾಯಿದೆ. ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿ 20 ಡೇಸೇ ಆಯಿತು ಅನಿಸುತ್ತೆ. ಸೊ ಇನ್ಮೇಲಿಂದ ವ್ಲಾಗ್ಸ್ ಬರ್ತಾ ಇರುತ್ತೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ, ಹಾಗಾಗಿ ಯಾಕೆ ಏನು ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ.
ಲಾಸ್ಟ್ ವೀಕ್ ಎಲ್ಲನೂ ಫುಲ್ಲು ಬರೀ ಹುಷಾರಿಲ್ಲ ಅದೇ ಆಗೋಯಿತು. ಇದು ಒಂದು ವಾರದ ವ್ಲಾಗ್ನ ಒಂದೇ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿದ್ದೀರಾ ನೀವು ಆಲ್ರೆಡಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದು. ಸೊ ಅದಾದಮೇಲೆ ಮನೆ ಶಿಫ್ಟಿಂಗು ಅದು ಇದು ಏನೇನೋ ಕೆಲಸ ಇತ್ತು. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೇನಂತ ಹೇಳ್ಬಿಟ್ಟು ಎಲ್ಲದನ್ನೂ ವ್ಲಾಗ್ ಮಾಡಿದ್ದೀನಿ ನಾನು. ಮತ್ತು ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಮತ್ತು ಲಾವು. ಒಂದು ಒಳ್ಳೆ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹಾಗಾಗಿ ದೇವ್ರ ಹತ್ರ ಕೇಳ್ಕೊಂಡು ಬರೋಣ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಏನು ಕೆಲಸ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರಿಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಬಟ್ ಯೂಟ್ಯೂಬಲ್ಲಿ ನಾನು ಇನ್ನೂ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆ. ಸೊ ನೆಕ್ಸ್ಟು ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಹೇಳ್ಬಿಟ್ಟು, ಏನು ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾವಾಗ ಓಪನ್ ಆಗುತ್ತಲ್ಲ ಅಂಗಡಿ, ಓಪನ್ ಅಂದ್ರೆ ಒಂದು ಬಾಳೆಗೊನೆ ಕೊಟ್ಟು 100 500 ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿ. ನೋಡಿ ದೇವಸ್ಥಾನ ಈ ಥರ ಮಾಡಿದ್ದೀನಿ. ಬ್ಲೂ ಪ್ರಿಂಟ್ ದೇವಸ್ಥಾನದ್ದು. ಇನ್ನು ಕನ್ಸ್ಟ್ರಕ್ಷನ್ ಆಗ್ತೈತೆ ಇನ್ನು ಇಷ್ಟು ದಿನ. ಇಲ್ಲೂ ಕಾಣಿಸ್ತಿದ್ದೀನಾ ನಾನು ನೀನು ನೋಡ್ಬಿಟ್ಟು ಶುಕ್ರವಾರನ ಇವತ್ತು ಅನಿಸ್ಬಿಡ್ತು ನೀನು ನೋಡಿ. ದೇವಸ್ಥಾನಕ್ಕೆ ಹಿಂಗೆ ಬರೋದು ನೋಡಿ. ಅಲ್ಲ ಗಂಧ ಎಲ್ಲ ಇಟ್ಕೊಂಡಿದ್ದಲ್ಲ, ಮನೇಲಿ ಭಾನುವಾರ ಮಾಡ್ತೀಯಾ? ಮಾಡೋದನ್ನೇ ಮಾಡಲ್ಲ ಭಾನುವಾರ, ಸಂಡೆ ರಜೆ ದೇವ್ರ ಬೆಳಗಿಲ್ಲ. ಚಾಮುಂಡೇಶ್ವರಿ ಅಲ್ಲ ಹೆಸರು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸಪೋರ್ಟ್ ಮಾಡಿ. ಸೊ ಇದಾದಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.